ಜ್ಯೋತಿ ಅಳ್ತಾ ಇದೆಯೇನೋ? ಹೇಗಾಯ್ತು ಪುಟ್ಟ? ಯಾವತ್ತೂ ನಿನ್ನ ಕಣ್ಣಲ್ಲಿ ನೀರು ನೋಡಿಲ್ಲ ನಾನು. ಹೇಗಾಯ್ತು ಮಗನೇ? ಶೋಭಾ, ಇವತ್ತು ಅಮ್ಮನ್ ನೋಡ್ದೆ ಶೋಭಾ, ಮನ್ಸಿಗೆ ತುಂಬಾ ನೋವಾಯ್ತು ಶೋಭಾ. ನೀನ್ ಹೇಳ್ದಂಗೆ ಅಮ್ಮ ತುಂಬಾ ಸ್ವರ್ಗೋಗಿದ್ದಾರೆ. ಅವಳು ತುಂಬಾ ಸಂತೋಷ ಪಟ್ಟಿರ್ಬೇಕಲ್ಲ. ಏನಂದ್ರು ನಿಮ್ಮಮ್ಮ? ನಿನ್ನ ಮನೆಗೆ ಬಾ ಅಂತ ಕರೀಲಿಲ್ವಾ? ನಾನು ಅಮ್ಮನ್ ಮಾತಾಡ್ಸ್ಲಿಲ್ಲ. ಇವತ್ತು ಅಮ್ಮನ್ ನೋಡ್ಬೇಕಂತ ತುಂಬಾ ಅನ್ಸ್ತು, ಅದಕ್ಕೆ ಅಮ್ಮನ್ ನೋಡೋಣ ಅಂತ ಹೋದೆ. ಅಮ್ಮನ್ ನೋಡಿದ ತಕ್ಷಣ ಬಾಯಿ ತುಂಬಾ ಮಾತಾಡ್ಬೇಕು ಅಂತಾನು ಅನ್ಸ್ತು. ಆದ್ರೆ ಅವ್ರ ಪಕ್ಕದಲ್ಲಿ ಅವ್ರ ಗಂಡನ್ ನೋಡ್ದೆ ಶೋಭಾ, ಅವ್ರು ಮಾಡಿದ ಮೋಸಗಳೆಲ್ಲ ನಾಪ್ಕ ಬಂತು. ಅದಕ್ಕೆ ಹಾಗೆ ಬಂದ್ಬಿಟ್ಟೆ ಶೋಭಾ. ಯಾಕೋ? ತಾಯಿ ಮೇಲೆ ಅಷ್ಟೊಂದು ಅಗಾಧವಾದ ಪ್ರೀತಿ ಇಟ್ಕೊಂಡಿದ್ಯಾ, ಮನ್ಸೊಳಗೆ ನೋವು ತಿಂತಾ ಇದೆಯಾ. ಹೆತ್ತ ತಾಯಿನ ಮಾತಾಡ್ಸೋಕೆ ಏನೋ ಬಿಗುಬಾರ ನಿನಗೆ. ಈ ಕೋಪ ತಾಪ ಎಲ್ಲ ಬಿಟ್ಬಿಡು. ಹೋಗಿ ಆ ತಾಯಿನ ಮಾತಾಡ್ಸು. ಹೆತ್ತ ಜೀವಕ್ಕೆ ನೆಮ್ಮದಿ ಆದ್ರೂ ಸಿಗತ್ತೆ. ಶೋಭಾ, ನನ್ನ ಅಮ್ಮನ ಜೊತೆ ಮಾತಾಡ್ಸ್ಬೇಕು ಅಂತಾನೆ ಹೋದೆ ಶೋಭಾ. ಆದ್ರೆ ಅವ್ರು ಮಾಡಿದ ಮೋಸಗಳೆಲ್ಲ ನಾಪ್ಕ ಬಂತು. ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತು ಶೋಭಾ ನನಗೆ. ಇದೇ ಈ ಕೋಪನೇ ನಿನಗೆ ನಿನ್ನ ತಾಯಿ ಮೇಲಿರೋ ಪ್ರೀತಿನ ತಿಂದಾಕ್ತಾ ಇದೆ. ಬೇಡ ಅದಿ, ಹೆತ್ತ ತಾಯಿನ ಇಷ್ಟೊಂದು ನೋಯಿಸ್ಬೇಡ ಕಣೋ, ನಿನಗೆ ಒಳ್ಳೇದಾಗಲ್ಲ. ನನ್ನ ಕೋಪದಿಂದ ನಾನು ಸತ್ರು ಪರವಾಗಿಲ್ಲ ಶೋಭಾ, ನನ್ನ ಸೇಡನ್ ಮಾತ್ರ ನಾನು ಬಿಡಲ್ಲ. ಇಬ್ರು ಫೋನು ಒಟ್ಟಿಗೆ ರಿಂಗ್ ಆಗ್ತಾ ಇದೆ ನೋಡಿ. ಹೌದು ಸಾಕ್ಷಿ, ನಿನ್ ಫೋನ್ ಪಿಕ್ ಮಾಡು. ಪರವಾಗಿಲ್ಲ, ನೀನ್ ಮಾತಾಡಿ. ಇಲ್ಲ, ನಾನು ಆಮೇಲೆ ಮಾತಾಡ್ತೀನಿ, ನೀನ್ ಮಾತಾಡು. ನೀನ್ ಮಾತಾಡಿ ಆಂಟಿ, ಪರವಾಗಿಲ್ಲ. ಇಟ್ಸ್ ಓಕೆ ಸಾಕ್ಷಿ, ನೀನ್ ಯಾರು ನೋಡು ಫೋನದು. ಸರಿ. ಹಲೋ. ಜೈ, ಮನೆಗೆ ಹೋಗಿದ್ರಾ? ದುಡ್ಡು ಕೊಟ್ಲಾ? ಇಲ್ಲಕ್ಕ, ನಾವು ಮನೆ ಹತ್ರ ಹೋಗಿ ದುಡ್ಡು ಕೇಳಿದ್ವಿ. ಅಷ್ಟರಲ್ಲಿ ನನ್ನ ಮಕ್ಳ, ನಿಮಗ್ ಕೆಲಸ ಹೇಳಿ ನಾನು ಕೆಟ್ಟೆ. ಇಲ್ಲಿ ಬೋನ್ ಇಟ್ಬಿಟ್ಟು ಅದಕ್ಕೆ ನಾನೇ ಕೈ ಬಿಟ್ಟಂಗಾಯ್ತು ಇವಾಗ ನನ್ನ ಸ್ಥಿತಿ. ಹಂಗೆ ಹೋಗಿ ನಿಮಗ್ ಕೆಲಸ ಒಪ್ಸಿದ್ನಲ್ಲ, ನನ್ನ ಬುದ್ಧಿಗಿಷ್ಟು. ಸರಿ, ಈಗ ನೀವು ಎಲ್ಲಿದ್ದೀರಾ? ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಸಾಕ್ಷಿ ಅವರೇ, ನಾನು ಆವಾಗಿಂದ ನಿಮಗೆ ಕಾಲ್ ಟ್ರೈ ಮಾಡ್ತಿದ್ದೆ, ಯಾಕೆ ನೀವು ಕಾಲ್ ರಿಸೀವ್ ಮಾಡಲಿಲ್ಲ? ಅದು ಫೋನ್ ಬ್ಯಾಗ್ನಲ್ಲಿತ್ತು. ಹೇಳು. ಸಾಕ್ಷಿ ಅವರೇ, ಆವತ್ತು ನಾನು ನಿಮಗೆ 10 ಲಕ್ಷ ದುಡ್ಡು ಎಲ್ಲಿಂದ ಬಂತು ಹೇಳಿ ಆಂಟಿ, ನಿಮ್ಮನ್ನೇ ಕೇಳ್ತಾ ಇರೋದು. 10 ಲಕ್ಷ ದುಡ್ಡು ನಿಮ್ಗೆ ಎಲ್ಲಿಂದ ಬಂತು? ಅಲ್ಲಿಗೆ ಸ್ವಾತಿ ಹೇಳಿದಲ್ಲ ನಿಜ ಅಂತ ಆಯ್ತು ಅಲ್ವಾ ಅರ್ಪಿತಾ? ಮಾತಾಡಿ, ನನಗ್ ಸತ್ಯ ಗೊತ್ತಾಯ್ತು ಅಂತ ನಿಮ್ ಬಾಯಿ ಬಿದ್ದು ಹೋಯ್ತಾ? ಅದು ಅಲ್ಲ ಸಾಕ್ಷಿ, ಬೆಳಗ್ಗೆ ಬಂದಿದ್ರಲ್ಲ ಅವ್ರು ನನ್ನ ಫ್ರೆಂಡು, ಅವರೇ ಕೊಟ್ಟಿದ್ದು. ಅವ್ರ ಕೈಲಿ ದುಡ್ಡಿದ್ರೆ ಅವ್ರ ಮಕ್ಳು ಕಿತ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನನ್ನ ಹತ್ರ ಇಟ್ಕೊಳಕ್ ಕೊಟ್ಟು ಹೋದ್ರು. ಅದನ್ನ ಅವರು ಬೆಳಗ್ಗೆ ಬಂದು ದುಡ್ಡು ಕೊಟ್ಟಾಗ್ಲೇ ಹೇಳ್ಬೇಕಿತ್ತು, ಯಾಕೆ ಹೇಳಲಿಲ್ಲ? ಅದು ಹೇಳಿದ್ರೆ ರಂಜಿತ್ ಏನಾದ್ರು. ಸಾಕು, ನೀವ್ ಹೇಳ್ತಾ ಇರೋ ಸುಳ್ಳಿನ ಕಂತೆಗಳು ಸಾಕು. ಆ ದುಡ್ಡು ಅವ್ರದೇ ಆಗಿದ್ರೆ ನೀವ್ ಯಾಕೆ ಸ್ವಾತಿ ಮೇಲೆ ರೌಡಿಗಳನ್ನ ಬಿಟ್ಟು ಅಟ್ಯಾಕ್ ಮಾಡಿಸ್ತಿದ್ರಿ? ನನಗೆ ಎಲ್ಲ ಗೊತ್ತಾಗಿದೆ. ಇನ್ನು ನೀವು ನನ್ನಿಂದ ಸತ್ಯ ಮುಚ್ಚಿಡೋದಕ್ಕೆ ಬರಬೇಡಿ. ರಂಜಿತ್ ನನ್ಗೆ ಪದೇ ಪದೇ ಹೇಳಿದ್ರು ನಿಮ್ಮನ್ನ ನಂಬೇಡಿ ನಂಬೇಡಿ ಅಂತ. ಆದ್ರೆ ನಾನೇ ದಡ್ಡಿ ತರ ನಿಮ್ಮನ್ನ ನಂಬದೆ. ನಂಬಿಕೆ ದ್ರೋಹಿ ನೀವು. ನೀವು ನಿಮ್ ಹಳೆ ಚಾಳಿ ಬಿಟ್ಟಿಲ್ಲ. ನೀವ್ ಹಾಕೊಂಡಿರೋ ಬಟ್ಟೆ ಬದಲಾಯ್ತೆ ಹೊರತು ನಿಮ್ ಮನ್ಸು ಹಾಗೆ ಇದೆ. ಹಾಗೆಲ್ಲ ಏನಿಲ್ಲ ಸಾಕ್ಷಿ, ಅದು ನೀನ್ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ. ಇಷ್ಟು ದಿನ ಯಾವ್ದನ್ನ ಸರಿ ಅಂತ ಅನ್ಕೊಂಡಿದ್ನೋ ಅದು ತಪ್ಪು ಅಂತ ಇವತ್ ಗೊತ್ತಾಗಿದೆ. ಇನ್ನು ಮುಂದೆ ನನ್ನನ್ನ ನಂಬಿಸೋದಕ್ ಬರ್ಬೇಡಿ, ನಿಮ್ ಮುಖ ಕೂಡ ತೋರಿಸ್ಬೇಡಿ. ಸಾಕ್ಷಿ,
ಅಲ್ಲಿ ಬಿದ್ದಿದ್ದಾಳಲ್ಲ ಅವಳ ಮೇಲೆ ಗಾಡಿ ಹಚ್ಚೋ. ಸಾಕ್ಷಿ ಎದಳಮ್ಮ ಸಾಕ್ಷಿ 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 ಎದಳಮ್ಮ ಸಾಕ್ಷಿ ಏನಾಯ್ತು ಸಾಕ್ಷಿ 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 ಡಾಕ್ಟರ್ ಅರ್ಜೆಂಟ್ ಟ್ರೀಟ್ಮೆಂಟ್ ಕೊಡಬೇಕಾಗಿದೆ. ಏನಾಯ್ತು ಇವ್ರಿಗೆ? ರೋಡಲ್ಲಿ ಹೋಗ್ತಾ ತಲೆ ಸುತ್ತ ಬಿದ್ದು ಪ್ರಜ್ಞೆ ತಪ್ಪಿದೆ ಡಾಕ್ಟರ್. ಓಕೆ ಓಕೆ ಮಲಗಿಸಿ. ನೀವು 1 ನಿಮಿಷ ಇಲ್ಲೇ ವೆಯ್ಟ್ ಮಾಡಿ. ಏನಾಗಿದೆ ಡಾಕ್ಟರ್ ಅವ್ರಿಗೆ? ಡೋಂಟ್ ವರಿ, ಭಯ ಪಡೋಂಥದ್ದೇನಿಲ್ಲ. ಆಕೆ ತಾಯಿ ಆಗ್ತಿದ್ದಾಳೆ. ಹೌದು, ಆ ಪೇಷಂಟ್ಗೆ ನೀವೇನಾಗಬೇಕು? ಅವಳು ನನ್ನ ರೋಡಲ್ಲಿ ಜ್ಞಾನ ತಪ್ಪು ಬಿದ್ದಿದ್ರು, ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದ್ದೀನಿ ಅಷ್ಟೇ. ಸರಿ, ಹಾಗಾದ್ರೆ ಒಂದು ಕೆಲಸ ಮಾಡಿ, ಹೇಗಾದ್ರೂ ಅವ್ರ ಕಡೆಯವ್ರಿಗೆ ವಿಷಯ ತಿಳಿಸಿ ಈ ತಕ್ಷಣ ಹಾಸ್ಪಿಟ್ಲಿಗೆ ಬರೋದಕ್ಕೆ ಹೇಳಿ. ಒಂದು ನಿಮಿಷ ಡಾಕ್ಟರ್, ಇದು ಅವ್ರ ಬ್ಯಾಗು, ಇದ್ರೊಳಗೆ ಅವ್ರ ಮೊಬೈಲ್ ಇದೆ. ಅವ್ರ ಕಡೆಯವ್ರು ಯಾರ ನಂಬರ್ ಇರ್ಬೋದಲ್ಲ? ಒಂದು ನಿಮಿಷ ನಾನೇ ನೋಡ್ತೀನಿ. ಮೇಡಮ್, ಇದು ಅವ್ರ ಗಂಡನ ನಂಬರ್ ಅನ್ಸುತ್ತೆ. ಅವ್ರಿಗೆ ಪ್ಲೀಸ್ ಫೋನ್ ಮಾಡ್ತೀರಾ? ಸರಿ. ಹೇಳಿ ಸಾಕ್ಷಿ. ನಾನು ಡಾಕ್ಟರ್ ಮಂಜುಳಾ ಅಂತ ಮಾತಾಡ್ತಿರೋದು. ಡಾಕ್ಟ್ರಾ? ಈ ಫೋನ್ ನಿಮ್ಗೆ ಹೇಗೆ ಸಿಕ್ತು? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ. ನೀವ್ ಯಾರು? ಮೇಡಮ್, ನನ್ನ ಹೆಸರು ರಂಜಿತ್ ಅಂತ. ಇವಾಗ ನೀವು ಮಾತಾಡ್ತಿದ್ದೀರಲ್ಲ, ಅದು ನನ್ನ ಹೆಂಡತಿ ಫೋನು. ಸರಿ ರಂಜಿತ್ ಅವರೇ, ನೀವು ಆದಷ್ಟು ಬೇಗ ಸಂಜೀವಿನಿ ಹಾಸ್ಪಿಟ್ಲಿಗೆ ಬನ್ನಿ. ನಿಮ್ಮ ಮಿಸ್ಸಸ್ ಅನ್ಕಾನ್ಶಿಯಸ್ ಆಗಿದ್ದಾರೆ. ವಾಟ್? ಏನು ಹೇಳ್ತಿದ್ದೀರಾ ಡಾಕ್ಟರ್? ನನ್ನ ಹೆಂಡತಿಗೆ ಏನಾಗಿದೆ? ನೀವು ತಕ್ಷಣ ಹಾಸ್ಪಿಟ್ಲಿಗೆ ಬನ್ನಿ, ಎಲ್ಲ ಹೇಳ್ತೀನಿ. ವಿಷಯ ಏನು ಅಂತ ಅವ್ರಿಗೆ ಹೇಳಿಲ್ಲ. ಅವ್ರಿಗೂ ಸ್ವಲ್ಪ ಟೆನ್ಷನ್ ಆಗಲಿ ಅಲ್ವಾ?
ಎಲ್ಲೇ ಇರು, ಹೇಗೆ ಇರು, ಒಟ್ನಲ್ಲಿ ಚೆನ್ನಾಗಿರ್ಬೇಕು ಸಾಕ್ಷಿ. ನನಗಷ್ಟೇ ಬೇಕಾಗಿರೋದು. ನಿನ್ ಮೇಲೆ ನನಗೆ ಕೋಪ ಇದೆ ನಿಜ, ಆದ್ರೆ ನಿನ್ ಮುಖ ನೋಡಿದ ತಕ್ಷಣ ಬಿಸಿಲಿಗೆ ಐಸ್ ಕರಗ್ದಂಗೆ ನನ್ನ ಕೋಪ ಎಲ್ಲ ಕರಗೋಗುತ್ತೆ ಸಾಕ್ಷಿ. ನೀ ನನ್ನ ಪ್ರಾಣ ಸಾಕ್ಷಿ. ನಿನ್ಗೋಸ್ಕರ ನಾನು ಪ್ರಾಣ ಕೊಡಕ್ಕೂ ಸಿದ್ಧ. ಆದ್ರೆ ಆ ರಾಸ್ಕಲ್ ಅವನ್ ಮುಖ ನೋಡ್ದಾಗೆಲ್ಲ ಅವನ ಮೇಲೆ ಕೋಪ ಉಕ್ಕೆ ಹರಿಯುತ್ತೆ. ಆಗ ನಿನ್ನ ದ್ವೇಷ ಮಾಡ್ಬೇಕು ಅಂತ ನನಗೆ ಅನ್ಸುತ್ತೆ ಸಾಕ್ಷಿ. ನನಗೆ ಗೊತ್ತಮ್ಮ, ನೀ ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ. ಏನ್ ಮಾಡ್ಲಿ ಸಾಕ್ಷಿ, ನನ್ನ ಹಣೆ ಬರನೇ ಅಷ್ಟು. ನಾ ಇಷ್ಟಪಟ್ಟಿದ್ದ ನನಗೆ ಯಾವತ್ತೂ ಸಿಕ್ಕಿಲ್ಲ ಸಾಕ್ಷಿ, ಯಾವತ್ತೂ ಸಿಕ್ಕಿಲ್ಲ. ಡಾಕ್ಟರ್, ಏನಾಯ್ತು? ಅವರಿಗೆ ಹೆಸರಾಗಿದೆ, ಸ್ವಲ್ಪ ನೋಡ್ತೀರಾ? ಇನ್ ಸ್ವಲ್ಪ ಹೊತ್ತಲ್ಲಿ ಅವ್ರ ಹಸ್ಬೆಂಡ್ ಬರ್ತಾರೆ, ನಾನು ಹೊಡ್ತೀನಿ. ಏನ್ ಹೀಗೆ ಹೇಳ್ತಿದ್ದೀರಾ? ಅವ್ರನ್ನ ಇಷ್ಟು ದೂರ ಕರ್ಕೊಂಡ್ ಬಂದು ಅಡ್ಮಿಟ್ ಮಾಡಿದ್ದೀರಾ, ಅವ್ರ ಹಸ್ಬೆಂಡ್ ನ ಮಾತಾಡ್ಸಿ ಹಾಗೆ ಹೋಗ್ತೀರಾ? ಇಲ್ಲ ಡಾಕ್ಟರ್, ನಾನು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗ್ಲೇಬೇಕು. ಇದು ಅವ್ರ ಬ್ಯಾಗು, ಅವ್ರ ಮೊಬೈಲ್ ಅವ್ರಿಗೆ ಕೊಟ್ಬಿಡಿ. ಸಾಕ್ಷಿ, ಏನಾಯ್ತು ಸಾಕ್ಷಿ? ನೀವೇನ ಇವ್ರ ಹಸ್ಬೆಂಡ್? ಹಾ. ರೋಡಲ್ಲಿ ತಲೆ ಸುತ್ತ ಬಿದ್ದಿದ್ರಂತೆ. ಡಾಕ್ಟರ್, ನನ್ನ ಹೆಂಡತಿನ ಕಾಪಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನಗಲ್ಲ, ಇವ್ರನ್ನ ಇಲ್ಲಿ ಸಮಯಕ್ಕೆ ಸರಿಯಾಗಿ ಕರ್ಕೊಂಡ್ ಸೇರ್ಸಿದ್ರಲ್ಲ ಆ ಆಟೋ ಡ್ರೈವರ್ಗೆ. ಆಟೋ ಡ್ರೈವರಾ? ಅವ್ರ ಹೆಸರೇನು? ಅವ್ರ ಹೆಸರು ಕೇಳೋದನ್ನ ಮರ್ತ್ಬಿಟ್ಟೆ. ಈಗ ತಾನೇ ಹೊರಗಡೆ ಹೋದ್ರು, ಇಲ್ಲೇ ಎಲ್ಲೋ ಹೊರಗಡೆ ಇರ್ಬೋದು. ರಜತ್, ಅವರು ಹೊರಗಡೆ ಇರ್ಬೋದು. ಅವರನ್ನ ನೋಡಿ ದುಡ್ಡು ಕೊಟ್ಟು ಥ್ಯಾಂಕ್ಸ್ ಹೇಳಿ ಬನ್ನಿ. ಹಾ ಸಾಕ್ಷಿ. ಸಾಕ್ಷಿ, ಸಾಕ್ಷಿ,
ಹೇಗಿದೆಯಾ ಸಾಕ್ಷಿ? ನೀವ್ ಯಾಕ್ರಿ ಬಂದ್ರಿ ಇಲ್ಲಿಗೆ? ನನ್ ಸತ್ತಿದಿನ ಬದುಕಿದಿನ ನೋಡೋದಕ್ ಬಂದ್ರ? ಹೊರಟು ಹೋಗಿ ಇಲ್ಲಿಂದ. ಯಾಕೆ ಸಾಕ್ಷಿ ಹೀಗೆಲ್ಲ ಮಾತಾಡ್ತಿದ್ಯಾ? ನನಗೆ ತಾಯಿ ಇದ್ದಾಗಲ್ವಾ? ನಾನ್ ನಿನ್ ಸಾವನ್ ಬಯಸ್ತೀನ ಹೇಳು? ಸಾಕು, ನೀವು ನನ್ನ ತಾಯಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಕಾಲಿನ ಧೂಳಿಗೂ ಸಮ ಇಲ್ಲ ನೀವು. ನಿಮ್ಮಂತ ವಿಷ ಜಂತುನ ನಂಬಿ ನನ್ನ ಮನೇಲಿ ಇಟ್ಕೊಂಡಲ್ಲ, ನನಗ್ ಬುದ್ಧಿ ಇಲ್ಲ. ಸಾಕ್ಷಿ ಪ್ಲೀಸ್ ಕಣೆ, ಹೀಗೆಲ್ಲ ಮಾತಾಡ್ಬೇಡ. ನಾನು ನಿನಗೆ ಕೇಳಿ ಬಯಸ್ತೀನೇನೆ. ನೋಡು, ನನ್ನ ನಿನ್ನ ಮಧ್ಯೆ ತಂದಿಡ್ಬೇಕು ಅಂತಲೇ ಯಾರೋ ಹೀಗೆಲ್ಲ ಸುಳ್ಳು ಹೇಳಿದ್ದಾರೆ. ನೀವು ಒಳ್ಳೆಯವರು ಅಂತ ಇಷ್ಟು ದಿನ ನಂಬಿದ್ನಲ್ಲ, ಅದು ಸುಳ್ಳು. ರಂಜಿತ್ ಸಾರಿ ಸಾರಿ ಬಡ್ಕೊಂಡ್ರು ನೀವೆಂತವ್ರು ಅಂತ. ಆದ್ರೆ ನಾನು ಅವ್ರ ಮಾತನ್ನ ನಂಬಲಿಲ್ಲ. ನಿಮ್ ಪರ ವಹಿಸ್ಕೊಂಡ್ ಮಾತಾಡಿದಕ್ಕೆ ಒಳ್ಳೆ ಬಳುವಳಿನೇ ಕೊಟ್ಟಿದ್ದೀರಾ. ನೋಡಿ, ನಾನ್ ತಲೆ ಕೆಟ್ಟು ಏನಾದ್ರೂ ಮಾತಾಡೋದಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋಗಿ. ಥ್ಯಾಂಕ್ಸ್. ನೀನೇನು ನನಗೆ ಥ್ಯಾಂಕ್ಸ್ ಹೇಳೋದು ಬೇಕಾಗಿಲ್ಲ. ನಿನ್ನಂಥವನಿಂದ ಥ್ಯಾಂಕ್ಸ್ ಹೇಳ್ಸ್ಕೊಳಕ್ಕೆ ನನಗೂ ಇಷ್ಟ ಇಲ್ಲ. ಮೊದಲು ನಿನ್ನ ಹೆಂಡ್ತಿನ ಸರಿಯಾಗಿ ನೋಡ್ಕೊಳೋದು ಕಲಿಯೋ. ಇವತ್ತು ನಾ ಟೈಮಿಗೆ ಸರಿಯಾಗಿ ಬರ್ದೇ ಹೋಗಿದ್ದಿದ್ರೆ ಏನಾಗ್ತಿತ್ತೋ ಏನೋ. ಒಬ್ಬೊಬ್ಬಳನ್ನೇ ಎಲ್ಗೂ ಕಳಿಸ್ಬೇಡ ಕಣೋ. ಮದುವೆ ಅಂತ ಆಗ್ಬಿಡ್ತೀರಾ, ಜವಾಬ್ದಾರಿ ಇರಲ್ಲ, ಏನೂ ಇರಲ್ಲ. ನನ್ನ ಹೆಂಡ್ತಿನ ಸರಿಯಾದ ಸಮಯಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಸೇರಿಸಿದ್ದಕ್ಕೆ ಥ್ಯಾಂಕ್ಸ್. ನಿನ್ನಿಂದ ಜವಾಬ್ದಾರಿ ಪಾಠ ಕಲಿಬೇಕಾಗಿಲ್ಲ ನಾನು. ಈ ಗಾಂಚಲಿಗೆ ಏನೂ ಕಮ್ಮಿ ಇಲ್ಲ. ಏನ್ ಗಾಂಚಲಿ ಹೇಳೋ? ಏನೋ ದೊಡ್ಡದಾಗ ಕೊಚ್ಕೋತೀಯಾ? ಮದುವೆ ಮಂಟಪದಿಂದ ಎದ್ದು ಹೋದೆ, ನನ್ನ ತಂಗಿ ಜೀವನ ಹಾಳು ಮಾಡ್ದೆ. ಶಿಕ್ಕಂಡಿನ ಮುಂದೆ ಇಟ್ಕೊಂಡು ಅರ್ಜುನ ಭೀಷ್ಮ ಅನ್ಕೊಂಡಾಗೆ ಹೇಳಿ ತರ ಹೆಂಗಸನ್ನ ಮುಂದೆ ಇಟ್ಕೊಂಡು ನನ್ನ ಹತ್ರ ಸಾಲ ತಗೊಂಡೆ. ಇವತ್ತು ನೀ ತಪ್ಪು ಮಾಡದೆ ಇದ್ದಿದ್ರೆ ಅವ್ರುಗಳು ಅನ್ಭವಿಸ್ತಿರ್ಲಿಲ್ಲ. ಏಯ್, ನಿನಗೆ ನಿಜವಾಗ್ಲೂ ಧೈರ್ಯ ಇದ್ದಿದ್ರೆ ನೇರವಾಗಿ ನನ್ನ ಜೊತೆ ಜಗಳ ಮಾಡ್ಬೇಕಿತ್ತು. ಅದನ್ನ ಬಿಟ್ಟು ನನ್ನ ತಂಗಿಗೆ ಮೋಸ ಮಾಡಿ ನಿನ್ನ ತಾಯಿ ಮೇಲೆ ದ್ವೇಷ ಸಾಧಿಸ್ತಾ ಇದೆಯಲ್ಲ ನೀನು. ಹೆಂಗಸ್ರ ಮೇಲೆ ಕೋಪ ಮಾಡ್ಕೋತಿಯಲ್ಲೋ, ಗಂಡಸೇನೋ ನೀನು. ಕಾಲ್ಗೆ ಉದ್ದಾಗ್ತಿದೆ. ಸಾಕ್ಷಿ ಗಂಡ ಅನ್ನೋ ಒಂದೇ ಕಾರಣಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಬಲಿ ತಗೊಂಡ್ಬಿಡ್ತಿದ್ದೆ. ಹೌದಾ? ಧೈರ್ಯ ಇದ್ರೆ ಮುಟ್ಟು ನೋಡ್ತೀನಿ, ಮುಟ್ಟೋ. ಇವತ್ತು ನನ್ನ ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಅವಳು ಪ್ರಾಣ ಉಳಿಸಿದ್ಯಾ. ಜಗಳ ಬೇಡ, ಹೊರಟು ಬಿಡು. ನನ್ನ ನಿನ್ನ ದ್ವೇಷ ಸಾಯೋವರೆಗೂ ಇರುತ್ತೆ. ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಸೆಂಟಿಮೆಂಟಲ್ ಡೈಲಾಗ್ ಹೇಳಿ ಇವತ್ತು ಬಚಾವಾದೆ. ಒಂಟಿಯಾಗಿ ಸಿಗು ಕೈಮಾನೆ.